ಬಾ ಲಲಿತಾ ಹೋಗೋಣ ಮುಂದಕ್ಕೆ. ಇಲ್ಲೇ ನಿಂತ್ಕೊಂಡ್ಬಿಟ್ಟಿಯಲ್ಲ ನೀನು. ರೀ ಯಾಕೋ ಏನ್ರಿ, ನನಗಂತೂ ಈ ಜಾಗ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಇಲ್ಲೇ ನೀರಲ್ಲಿನೇ ಕುತ್ಕೋಬೇಕಂತ ಅನ್ಸಕೊಂಡ್ಬಿಟ್ಟೈತ್ರಿ. ಅಯ್ಯೋ ಬೇಡ ಬೇಡ, ಆಗಲೇ ಸಂಜೆ ಆಗೈತಿ ಮತ್ತು ನೆಗಡಿ ಆಗ್ಬಿಡುತ್ತೆ. ಮತ್ತು ಇನ್ನೊಂದ್ಸಲ ಯಾವಾಗಾದರೂ ಬೆಳಿಗ್ಗೆ 10 ಗಂಟೆ 11 ಗಂಟೆ ಅವಾಗ ಬರಂತಿ ಅಂತ. ಅವಾಗ ಬಂದಾಗ ಬೇಕಾದ್ರೆ ಆರಾಮಾಗಿ ನೀರಲ್ಲಿ ಕೂತ್ಕೊಳ್ಳಂತಿ ಅಂತ. ಬಿಸಿಲು ಇರುತ್ತಲ್ಲ, ಏನು ಅನ್ಸೋದಿಲ್ಲ. ಇವಾಗ ಬಾ ಬಾ, ಮುಂದಕ್ಕೆ ಹೋಗೋಣ ಬಾ. ಹ್ಞೂ, ಸರಿ ನಡೀರಿ. ಯಮ್ಮ, ಯಾಕೆ ಬೇ ಮಕ್ಕೊಂಡಿಲ್ಲ? ಆರಾಮದಿಲ್ಲ? ಏ ಆರಾಮದಿನಪ್ಪ. ಅದು ಅಲ್ಲಿಂದ ನಡ್ಕೊಂತ ಬಂದೆಲ್ಲ, ಕಾಲು ಹಿಡ್ಕೊಂಡಂಗಾತ. ಅದಕ್ಕೆ ಒಂದು ಸ್ವಲ್ಪ ಅಡ್ಡಾಗನಂತಂದು ಇಲ್ಲೇ ಹಂಗೆ ಅಡ್ಡಾಗಿನ್ ನೋಡಪ್ಪ. ಅಮ್ಮರ ನೀವು ಆರಾಮದಿರಿಲ್ರಿ? ಇಲ್ಲಾಂದ್ರೆ ನಡ್ರಿ ಮನೆಗೆ ಹೋಗ್ಬಿಡಣ. ಅಯ್ಯೋ ಲಲಿತಾ, ಆರಾಮದಿನ ನಾನು. ಅದು ಅಲ್ಲಿಂದ ನಡ್ಕೊಂಬಂದೆಲ್ಲ, ಕಾಲೆಲ್ಲ ನೋವಾದಂಗಾತ. ಅದು ಕುತ್ಕೋಬೇಕಂದೆ ನಡ ಹಿಡ್ಕೊಂಡಂಗಾತ. ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ಅಡ್ಡಾಗನಂತಂದು ಹಂಗೆ ಅಡ್ಡಾಗೀನಿ ಅಷ್ಟೇ. ನಾನು ಏನಾಗಂದಿ, ಆರಾಮದೀನಿ. ಹಬ್ಬ, ಹೊಲದಾಗ ಹಿಂಗೆ ಅಡ್ಡ ಬಿದ್ದರೆ ಎಷ್ಟು ಸಮಾಧಾನ ಅನಿಸ್ತೈತಿ ಗೊತ್ತನ ಲಲಿತವ. ನನಗೆ ಹೊಲ ಎಲ್ಲ ಅಡ್ಡಾಡ್ಕೊಂಡು ನೋಡೋದಾಗಲ್ಲವ ಈಗ. ನೀನೊಬ್ಬಕ್ಕೆ ಆರಾಮಾಗಿ ನೀನು ನಿನ್ನ ಗಂಡ ಇಬ್ಬರು ಹೋಗಿ ಆರಾಮಾಗಿ ಅಡ್ಡಾಡ್ಕೊಂತ ನೋಡ್ಕೊಂಬರವ್ರವ. ನಾ ಇಲ್ಲೇ ಅಡ್ಡಾಗಿರ್ತೀನಂತ. ಏ ಅಮ್ಮ, ನೀನೊಬ್ಬಾಕಿನ ಬಿಟ್ಟು ಹೆಂಗೆ ಹೋಗೋದು ಹೇಳ್ಬೇ? ಅಲ್ಲಿ ಕೃಷ್ಣ ಅದಾನಲ್ಲ, ಕೃಷ್ಣನ ಕಳಿಸ್ಬೇಕಾರೆ ಇಲ್ಲೇ ನಾನು ಕೃಷ್ಣ ಮಾತಾಡ್ಕೊತ ಕೂತ್ಕೊಂಡಿರ್ತೀವಿ. ನೀವಿಬ್ಬರು ಹೋಗಿ ಹೊಲ ಎಲ್ಲ ನೋಡ್ಕೊಂಬರ್ರಿ. ಹೌದಾ? ಸರಿ ತಗೋಬಿ. ಹಂಗಂದ್ರೆ ಹುಷಾರು ನೋಡ ಬಿ, ಕೃಷ್ಣನ್ ಕಳ್ಸೋ ತನಕ. ಹಾಂ ಸರಿ ಆತಪ್ಪ. ಲಲಿತವ್ಗ ಹೊಲ ಎಲ್ಲ ತೋರ್ಸು, ಏನು ಬೆಳೆದಿರಿ ಏನಿಲ್ಲ, ಎಲ್ಲಿ ತನಕ ಐತೆ ನಮ್ಮ ಹೊಲ ಅನ್ನೋದನ್ನು ತೋರ್ಸು. ಕೃಷ್ಣನ ಕಳ್ಸ, ನಾ ಕೃಷ್ಣನ ಜೊತೆ ಇಲ್ಲೇ ಕೂತ್ಕೊಂಡಿರ್ತೀನಂತ, ಇಲ್ಲೇ ಅಡ್ಡ ಬಿದ್ದಿರ್ತೀನಿ ಅಷ್ಟೇ. ಹ್ಞೂ ಸರಿ ಬಿ ಅಮ್ಮ. ಕೃಷ್ಣ ಕೃಷ್ಣ, ಅತಿಯಮ್ಮ ಇವಾಗ ಬಂದ್ರಿನಾ? ಹ್ಞೂನಪ್ಪ ಕೃಷ್ಣ, ಇವಾಗ ಬಂದ್ವಿ. ಆ ಕಡೆ ಎಲ್ಲ ಹೊಲ ನೋಡ್ಕೊಂಡು ಪಂಪ್ಸೆಟ್ ಎಲ್ಲ ನೋಡ್ಕೊಂಡು ಇಷ್ಟ ತನಕ ನೀರಲ್ಲಿನೇ ನಿಂತಿದ್ದೆ. ನೀರು ಗೀರು ಕುಡ್ದು ಈ ಕಡೆ ಬಂದೀವಿ ನೋಡಪ್ಪ. ಹೌದಾ, ಚಲೋ ಆತು ಬಿಡ್ರಿ ಅತ್ತಿಗೆಮ್ಮ. ಏನನ್ನ ಎದಕ್ಕೆ ಕರೆದೆಲ್ಲ? ಕೃಷ್ಣ, ನಾನು ಲಲಿತಾಗೆ ಹೊಲ ಎಲ್ಲ ತೋರಿಸ್ತೀನಿ. ನೀನೊಂದು ಸ್ವಲ್ಪ ಅಲ್ಲಿ ಅಮ್ಮನ ತಲೆ ಹೋಗು. ಅಮ್ಮ ಅಡ್ಡಾಡೋಕ್ಕಾಗಲ್ಲ, ನಾ ಇಲ್ಲೇ ಕೂತ್ಕೋತೀನಪ್ಪ ಅಂತಂದು ಸುಸ್ತಾಯ್ತು ಅಂತಂದು ಇಲ್ಲೇ ಈ ಕಡೆ ಹೊಲದಾಗ ಅಡ್ಡ ಬಿದ್ದ. ನೀನು ಒಂದು ಸ್ವಲ್ಪ ಅಲ್ಲಿ ಅಮ್ಮನ ಜೊತೆನೇ ಇರೋಗಪ್ಪ. ಹೌದಾ, ಆ ಕಡೆ ನೀರು ಹರ್ಸಕ್ಕೆ ಕುಂತಿದ್ದೆಲ್ಲಣ್ಣ ನಾನು. ನೀನೇನು ತಲೆ ಕೆಡಿಸ್ಕೋಬೇಡ, ನಾ ಇಲ್ಲೇ ಲಲಿತಾಗ ಹೊಲ ಎಲ್ಲ ತೋರಿಸ್ಕೊಂತ ನೀರು ಹರಿಸ್ತೀನಂತ ಹೊಲಕ್ಕೆ. ನೀವು ಹೋಗು ಅಲ್ಲಿ ಇದು ಅಮ್ಮನ ತಲೆ ನಡಿ, ಅಮ್ಮ ಒಬ್ಬಿಕೆಗಳ. ಹೌದಾ, ಸರಿ ತಗೋಣ್ಣ, ನಾ ಅಮ್ಮನ ತಲೆ ಇರ್ತೀನಂತ. ನಿನ್ನ ಅತ್ತಿಗೆ ಮಗು ಹೊಲ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಾ, ಸರಿನಾ? ಸರಿನಪ್ಪ. ಕೃಷ್ಣ ಒಂದು ನಿಮಿಷ ಇರು. ಏನೇಣ್ಣ ಅವರು ಮೆಣಸಿನ್ಕಾಯಿಯರ ಬಂಡಿ ತಂದಾರ ನೀವತ್ತು? ಹ್ಞೂ ಅಣ್ಣ, ತಂದಾರಲ್ಲ ಬಂಡಿನ. ಈಗ ಸಂಜೆ ಮುಂದೆ ಬಂಡ್ಯಾಗ ಒಂದು ಸ್ವಲ್ಪ ಹುಲ್ಲು ಅವು ಏನೋ ಹಾಕೊಂಡು ಹೋಗ್ಬೇಕು ಅಂತ ಅನ್ನ ಕುಂತಿದ್ರಪ್ಪ ಆಗಲೇ. ಅದು ಹೋಗೋ ಮುಂದೆ ಒಂದು ಸ್ವಲ್ಪ ಅವ್ರಿಗೆ ಹೇಳ್ಬಿಡು, ನಮ್ಮ ಅಮ್ಮಾರು ಬಂದಾರಿ ಹೊಲಕ್ಕೆ, ಅವರಿಗೆ ಮನೆಗೆ ಹೋಗಕ್ಕೆ ಆಗಂಗಿಲ್ಲ ಇವಾಗ, ನಡ್ಕೊಂತ ಕಾಲೆಲ್ಲ ನೋವು ಬಂದಾವಂತ. ಒಂದು ಸ್ವಲ್ಪ ಅವ್ರನ್ನೂ ಕರ್ಕೊಂಡು ಹೋಗ್ರಿ ಅಂತಂದು ನೀನು ಅಮ್ಮ ಇಬ್ಬರು ಬಂಡ್ಯಾಗ ಹೋಗ್ಬಿಡ್ರಿ, ನಾನು ಇಲ್ಲಿ ಕರ್ಕೊಂಡು ನಡ್ಕೊತ ಬರ್ತೀನಂತ. ಹೌದಾ, ಸರಿ ತಗೋ ಅಣ್ಣ, ಹೇಳ್ತೀನಿ ತಗೋ ಅವ್ರಿಗೆ. ಅವ್ರೇನು ಬ್ಯಾಡ ಅಂತ ಅನ್ನಂಗಿಲ್ಲ. ಸರಿ ತಗೋ, ನೀನು ಆರಾಮಾಗಿ ಅತ್ತಿಗೆಮ್ಮಗೆ ಹೊಲಗಿಲ್ಲ ಎಲ್ಲ ತೋರಿಸು. ಇನ್ನೊಂದು 2 ನುಂಬ ಆದ್ರೆ ಮುಗಿತೈತೆ ನೋಡಿ. ನಾವು ಸ್ವಲ್ಪ ನೀರು ಹರಿಸ್ಬಿಡು. ನಾ ಅವರು ಬಂಡಿ ಕಟ್ಟಾಕ ಕುಂತಿದ್ರು ಆಗಲೇ. ಏನು ಹೋಗಿ ಕೇಳ್ತೀನಿ, ಕೇಳಿ ಅವ್ರೇನಾರು ಹೊಂಟ್ರಂದ್ರೆ ನಾ ಅಮ್ಮನ ಕರ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಅಂತ ತಗೋ. ಹಂಗೇನಾರು ಅವ್ರು ಬಂಡಿ ಹೊಂಟಂದ್ರೆ ನಿಂಗೆ ಫೋನ್ ಹಚ್ತೀನಿ ತಗೋ, ನಾವು ಹೋಗೋ ಮುಂದೆ. ನೀವೇನು ಅವಸರ ಮಾಡಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಅತ್ತಿಗೆಮ್ಮಗೆ ಹೊಲಗಿಲ್ಲ ಎಲ್ಲ ತೋರಿಸ್ಕೊಂಡು ಆರಾಮಾಗಿ ಕರ್ಕೊಂಬ ಮನೆಗೆ, ಸರಿನಾ? ಸರಿ ಆಯ್ತು ತಗೋಪ್ಪ. ಹಬ್ಬ, ಕೃಷ್ಣ ಹೋದಲ್ಲ ಅಮ್ಮನ ತಲೆ, ಇವಾಗ ಸಮಾಧಾನ ಆತ್ ನೋಡು. ಕೃಷ್ಣ ನೋಡ್ಕೋತಾನ ಅಮ್ಮನ್ನ, ಚಿಂತಿಲ್ಲ. ಬಾ, ನಿಂಗೆ ಹೊಲ ಎಲ್ಲ ತೋರಿಸ್ತೀನಿ. ಅರಿ ಈ ಸಲ ಪೀಕೆಲ್ಲ ಮಸ್ತ್ ಬಂದವು ಬಿಡ್ರಿ. ಇಷ್ಟೆಲ್ಲ ಪೀಕ್ ಬಂದ್ರೂ ನಿಮ್ಗೆ ಲಾಭ ಆಗೋದಿಲ್ಲನ್ರಿ ಹೊಲದಾಗ? ಲಲಿತಾ, ಹೊಲಕ್ಕೆ ಸ್ವಲ್ಪ ಖರ್ಚು ಮಾಡಿರ್ತೀವಿ. ಬೀಜ ಹಾಕೋದು, ಎಣ್ಣೆ ಹೊಡಿಯೋದು, ಗೊಬ್ಬರ ಹಾಕೋದು, ಆಮೇಲೆ ಕಳೆ ತೆಗೆಯೋದು, ಆಮೇಲೆ ಈಗ ತರಕಾರಿ ಹರಿದ್ವಿ ಅಂದ್ರೆ ಆಳಿನ ಖರ್ಚು. ತರಕಾರಿ ನೀನು ಹಂಗೆ ಹಾಕೋದಾ, ಆಗ ಸಪ್ರೇಟ್ ಇವು ಬಾಕ್ಸ್ ಅವೆಲ್ಲ ಬರ್ತಾವೆ, ಅವಕ್ಕೆಲ್ಲ ಹಾಕೋದು. ಅವೆಲ್ಲ ಖರ್ಚು ಸಿಕ್ಕಾಪಟ್ಟೆ ಇರ್ತಾವೆ ಗೊತ್ತಾ. ಅವೆಲ್ಲ ಖರ್ಚು ತೆಗೆದು ಆಮೇಲೆ ನಮಗೆ ಎಷ್ಟು ಉಳಿತೈತೆ ಅನ್ನೋದನ್ನು ನೋಡ್ಬೇಕು ನಾವು. ಹೊಲದಾಗ ಮಾಡೋದು ಅಷ್ಟು ಸುಲಭ ಇಲ್ಲ ಬಿಡ್ರಿ ಈಗ. ಅಯ್ಯೋ, ಹೊಲ್ದಾಗ ಮಾಡೋದು ಅಷ್ಟು ಸುಲಭದ ಮಾತಿಲ್ಲ ಈಗ. ಖರ್ಚು ಎಷ್ಟು ಬರ್ತಾವಂದ್ರೆ ತರಕಾರಿ ರೇಟು, ಇಲ್ಲಿಂದ ನಾವೇನು ರೈತರು ತೊಗೊಂಡು ಹೋಗ್ತೀವಲ್ಲ, ಅವು ರೇಟ್ ಎಲ್ಲ ಕಮ್ಮಿ ಇರ್ತಾವೆ. ಆಮೇಲೆ ಅವ್ರು ಮಾರ್ಕೊಳಂದ್ರೆ ಒಂದಕ್ಕೆ ಇನ್ನೊಂದು ರೇಟ್ ಹಾಕಿ ಮಾರ್ತಾರೆ. ನಮಗಂತೂ ಈ ರೈತರಿಗೆ ಲಾಭ ಆಗೋದು ಭಾಳ ಅಂದ್ರೆ ಭಾಳ ಕಡಿಮೆ ಇಲ್ಲಲಿತಾವೆ. ಏನೋ ನಮ್ಮ ಪುಣ್ಯ ಇದ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇದ್ರೆ ಏನಾರು ಒಂದು ಸ್ವಲ್ಪ ರೊಕ್ಕ ಕೈಗೆ ಹತ್ತತೈತಿ. ಇಲ್ಲ ಅಂದ್ರೆ ಅಷ್ಟ. ನಾವು ಏನು ಹೊಲಕ್ಕೆ ರೊಕ್ಕ ಹಾಕಿರ್ತೀವಲ್ಲ, ಅದ್ರಿಗೆ ಹಾಕಿದ ರೊಕ್ಕ ಕೂಡ ಬರಂಗಿಲ್ಲ ನಮ್ಮ ಕೈಯಾಗ, ಬಂಡವಾಳ ಕೂಡ ಕೈಗೆ ಹತ್ತಂಗಿಲ್ಲ ಒಂದೊಂದ್ಸಲ. ಅಷ್ಟು ಲಾಸ್ ಆಗ್ಬಿಡ್ತೈತಿ. ನೋಡೋಣ ಸರ್, ತಡೀರಿ. ಈ ಸಲ ಹೊಲದಾಗ ಪೀಕೆಲ್ಲ ಚಲೋ ಬಂತಂದ್ರೆ ತರಕಾರಿ ಎಲ್ಲ ನಾವ ಮನೇನಾರ ಹರ್ಕೊಂಡ್ಬಿಡನ್ರಿ ಅಂತ. ಆಳಿಗೆ ಹಚ್ಚೋದು ಬೇಡ, ಅವಾಗ ಆಳಿಗೆ ಕೊಡೋ ರೊಕ್ಕನೂ ಉಳಿತೈತಿ, ಹೌದಿಲ್ರಿ?
ಅಯ್ಯೋ ಲಲಿತಾ, ಮನ್ಯಾಗ ಯಾರು ಬರ್ತಾರೆ ಹೇಳು ಹೊಲಕ್ಕೆ? ತರಕಾರಿ ಎಲ್ಲ ರೇಕ ಅವ್ವ ಬರಂಗಿಲ್ಲ, ಅಮ್ಮಂಗೆ ಅಂತ ಆಗೋದಿಲ್ಲ ಬಿಡು, ಅಮ್ಮ ಬೇಡ. ಅವ್ವ ಬಾಬಿ ಒಂದು ಸ್ವಲ್ಪ ನೀನು ಸೊಕಾಸರ ಮೇಲೆ ಕರ್ಕೊಂತ ಹೋಗಂತಿದ್ವ ಅಂದ್ರೆ ಅವು ಅಂತೂ ಹೊಲದಾಗ ಹೆಜ್ಜೆ ನಡೆಯಂಗಿಲ್ಲ, ನನಗೆ ಆಗಂಗಿಲ್ಲ ಪಯಪ್ಪ ಹೊಲದಾಗ ಬರೋದಂತಂತ. ಇನ್ನು ಗೌರಿ ಅಂತೂ ನಮ್ಮ ಹೊಲ ಹೆಂಗೈತೆ ಅನ್ನೋದು ನೋಡಿಲ್ಲಕ್ಕಿ. ಇನ್ನು ರಾಜುನು ಅಷ್ಟೆ, ಅವನು ಹೊಲದಾಗ ಬರಂಗಿಲ್ಲ, ಏನಂದು ಆಫೀಸ್ನಾಗ ಕೆಲಸ ಐತಿ, ನಾವು ಆಫೀಸ್ ಕೆಲಸ ಬಿಟ್ಟು ಬರ್ಲೇನು, ಹೊಲದಾಗ ಬಂದು ಹೆಂಗೆ ಮಾಡಲಿ ನಾನು ಅಂತಂದು ಅವನು ಅದ್ರಾಡ್ತಾನೆ, ಅವನು ಬರಂಗಿಲ್ಲ. ಇನ್ನು ನಾನು ಕೃಷ್ಣ ಅಪ್ಪನ ಕೈಯಾಗಾರ ಎಷ್ಟಾಕೈತಿ ಪಾಪ, ಎಷ್ಟಾಕೈತೆ ಅಷ್ಟು ಮಾಡ್ತಾರೆ ಬಿಡ ಅಪ್ಪ, ಸುಮ್ಮನೆ ಯಾಕೆ ಹೇಳ್ಬೇಕಿಲ್ಲ ಅಂತಂದು ಅಪ್ಪ ನಾನು ಮತ್ತು ಕೃಷ್ಣ ನಮ್ಮ ಕೈಯಾಗಷ್ಟ ಹರಿಯೋದಾಗುತ್ತಾ ಇಷ್ಟಿಷ್ಟು ಹೊಲ್ದಂದಿಲ್ಲ ತರಕಾರಿ. ಈ ಸಲ ನಾನು ಬಂದಿನಲ್ರಿ. ಬೆಳಗ್ಗೆ ಲಘುನ ಬಂದು ಬೇಕಾರೆ ಅಷ್ಟು ಹರಿಯನ್ರಂತ. ಈ ಸಲ ಆಳು ಹಚ್ಚೋದು ಬ್ಯಾಡ ತಡ್ರಿ, ಒಂದು ಸಲ ನೋಡೋಣ ನಾವು ಅಷ್ಟು ಹರಿಯಾಕ. ನಮ್ಗಷ್ಟ ಕೈಯಾಗ ಹರಿಯೋದಾಗತ್ತನ್ನೋದಾತಂದು ಆಳು ಹಚ್ಚೋದು ಬೇಡ, ಹೌದಿಲ್ಲ? ಆಳಿನ ರೊಕ್ಕನಾರು ಉಳಿತೈತಿ. ನೀನು ಹೇಳೋದು ಸರಿನಾ ಬಿಡು, ಆಳಿನ ರೊಕ್ಕ ಉಳಿತೈತಿ. ಆಳಿನ ರೊಕ್ಕನ ಎಷ್ಟು 2,000 3,000 ತನಕ ಹೋಗಿರ್ತೈತಿ, ಯಾಕಂದ್ರೆ ಭಾಳ ಆಳು ಹಚ್ಕೋತೀವಲ್ಲ, ಹಾಗಾಗಿ ಅಷ್ಟು ರೊಕ್ಕ ಹೋಗೈತಿ. ನೋಡೋಣ ತಗೋ ಬಾ. ಎಷ್ಟು ತನ್ನಷ್ಟಿಗೆ ನಮ್ಮ ಕೃಷ್ಣನ ಮದುವೆ ಆದ್ರೆ ಚಲೋ ಐತಿ. ನಮ್ಮ ಕೃಷ್ಣನ ಮದುವೆ ಆಗೋ ಹುಡುಗಿ ನೀನು ನಂಗೆ ಹೊಲದಾಗೂ ಮಾಡ್ತೀನಿ ಮನ್ಯಾಗೂ ಮಾಡ್ತೀನಿ ಅನ್ನಂಗಿದ್ರೆ ನಮಗೆ ಚಲೋ ಆಕೈತಿ. ಆಕಿನೂ ಇಲ್ಲ ನಾ ಹೊಲಕ್ಕೆ ಹೆಜ್ಜಿನ ಇಡಂಗಿಲ್ಲ ಅಂದ್ರೆ ಕಷ್ಟ ಆಕೈತಿ. ನೋಡೋಣ ತಡ್ರಿ ನಮ್ಮ ಕೃಷ್ಣನ ಅದೃಷ್ಟ ಹೆಂಗೈತಂತಂದು. ಯಾರ್ಯಾರ ಅದೃಷ್ಟ ಹೆಂಗೈತೋ ಏನೋ ಯಾರಿಗೆ ಗೊತ್ತು. ನನ್ನ ಅದೃಷ್ಟ ಅಂತೂ ಚಲೋ ಇತ್ತು. ನೀನು ಸಿಕ್ಕಿದಿ, ನೀನು ಹೊಲದಾಗೂ ಮಾಡ್ತೀನಂತಿ, ಮನ್ಯಾಗೂ ಮಾಡ್ತೀನಂತಿ, ಟೈಲರಿಂಗೂ ಮಾಡ್ತೀನಂತಿದ್ದಿ, ಎಲ್ಲ ಮಾಡ್ತೀನಂತಿದ್ದಿ. ನಮ್ಮ ಕೃಷ್ಣಗೂ ನಿನ್ನ ಥರನ ಒಂದು ಒಳ್ಳೆ ಹುಡುಗಿ ಸಿಕ್ಕರಷ್ಟ ಸಾಕು. ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ಬೇಕು, ಹಂಗೆ ಹೊಲದಾಗೂ ಮನ್ಯಾಗೂ ಎಲ್ಲನೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋಕ್ಕೆ ಸಿಕ್ಕರೆ ಚಲೋ ಐತಿ. ನಾನು ಅದನ್ನು ದೇವ್ರ ಹತ್ರ ಬಿಡ್ಕೊಳ್ಳೋದು, ನಿನ್ನ ಜೊತೆ ಹೊಂದ್ಕೊಂಡು ಹೋದ್ರಂತೂ ಇನ್ನೂ ಚಲೋ ಆಕೈತಿ. ರೀ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಮ್ಮ ಕೃಷ್ಣಗೆ ಒಳ್ಳೆ ಮನಸ್ಸಿರೋ ಹುಡುಗಿನ ಸಿಗ್ತಾ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಸರಿನಾ? ನೋಡೋಣ, ನೀನು ಬಾಯಿ ಹರಕೆಯಿಂದಾದರೂ ಅವ್ನ ಜೀವನ ಚಲೋ ಆದ್ರಷ್ಟು ಸಾಕು. ಅಯ್ಯೋ, ನೀರು ಹರಿಸೋಗನಲ್ಲ ಅವನು. ನಾನು ಅಲ್ಲಿ ನೀರು ಹರಿದವ ಸಾಲು ಮುಂದಕ್ಕೆ ಹರಿಸಿ ಬರ್ತೀನಂತ ನೀರನ್ನು, ನೀ ಇಲ್ಲೇ ಮುಂದಕ್ಕೆ ಹೋಗಿ ನೋಡ್ತಿರೋ ಹೊಲನ, ಸರಿನಾ? ಸರಿ ರೀ, ಆಯ್ತು. ಹೊಲದಾಗ ಹಾಕಿದ ಪೀಕ್ ಏನಾರು ಚಲೋ ಬಂದುಬಿಟ್ರೆ ಅದನ್ನು ನೋಡಿದ ತಕ್ಷಣ ಆಗೋ ಖುಷಿನ ಬೇರೆ ಥರ ಇರ್ತೈತೆ ಅದು. ಪೀಕೆಲ್ಲ ಚಲೋ ಬಂದಾವ ಈ ಸಲ. ಸ್ವಲ್ಪ ಏನಾರ ನಾವು ಪ್ಲ್ಯಾನ್ ಮಾಡಿರಿ ರೊಕ್ಕ ಉಳಿಯಂಗೆ ನೋಡ್ಕೋಬೇಕು ಈ ಸಲ. ಇನ್ನೂ ಹೂವನ್ನ ಬಿಟ್ಟಿಲ್ಲ ಇವು ಬೆಂಡೆಕಾಯಿ ಗಿಡ. ಇನ್ನೊಂದು ತಿಂಗಳು ಹೋಗುತ್ತಾನೆ, ಇನ್ನೊಂದು 15 ದಿನ ಹೋಗುತ್ತೆ. ಗಿಡ ಎಲ್ಲ ಚಲೋ ಬೆಳೆದೈತಿ. ಹೂ ಬಿಡಾಕೆ ಚಲೋ ಮಾಡಿದ್ವಂದ್ರೆ ಕಾಯಿ ಹರಿಯಕ್ಕೆ ಚಲೋ ಮಾಡ್ಬೋದು. ಇವು ಬೆಂಡೆಕಾಯಿ ಚಲೋ ಆದ್ರಂತೂ ಹೊಲ್ದಾಗ ಕೆಲಸನ ಮುಗಿಯಂಗಿಲ್ಲ. ಒಂದು ದಿನ ಬಿಟ್ಟು ಒಂದು ದಿನ ಬರಬೇಕಲ್ಲ ಹೊಲಕ್ಕೆ. ಅಲ್ಲಿ ಯಾರೋ ಹುಡುಗಿ ಕಾಣಿಸ್ತಾ ಇಲ್ಲ. ಯಾರದು ಹುಡುಗಿ? ಅಲ್ಲಿ ಬಾವಿ ತಲೆ ಎದ್ಕೊಂತೈತಿ. ಅಲ್ಲಿ ದೊಡ್ಡದು ಬಾವಿ ಇಲ್ಲ ಆ ಕಡೆ, ಅಲ್ಲಿಗೆ ಎದ್ಕೊಂತೈತ ಹುಡುಗಿ. ಈ ಹುಡುಗಿ ಅಲ್ಲಿ ಬಾವಿ ಐತಾ, ಆ ಕಡೆ ಹೋಗ್ಬೇಡ. ಯಾರದು ಹುಡುಗಿ? ಅಲ್ಲಿಗೆ ಹಾಕೊಂತೈತಿ. ಇನ್ನೂ ಅನಾಹುತ ಮಾಡ್ಕೊಂಡಂಗೆ ಆಗೊಂತೈತಿ. ಅಯ್ಯೋ, ಏ ಹುಡುಗಿ, ಅಲ್ಲೇ ನಿಂತ್ಕೊಂಡು ಮುಂದಕ್ಕೆ ಹೋಗ್ಬೇಡ. ಏ ಹುಡುಗಿ, ಅದು ಬಾವಿ ಭಾಳ ಆಳೈತದ, ಅಲ್ಲಿಗೆ ಕೊಂಟಿದೆ. ಅಯ್ಯೋ ದೇವ್ರೆ, ಈ ಹುಡುಗಿ ನಿಂತ್ಕೊಂಡು ಹೊಲ್ದಲ್ಲ ಹಂಗೆ ಮುಂದೆ ಕೊಂಟೈತಿ. ಇಲ್ಲ, ಈ ಹುಡುಗಿ ಏನೋ ಅನಾಹುತ ಮಾಡ್ಕೊಳಕ ಹೊಂಟೈತಿ. ಅಲ್ಲಿಗೆ ಹೋಗೋದ ಸರಿ ನಾನು. ಸವಿತಾನ? ಏ ಸವಿತಾ! ಅಯ್ಯೋ ದೇವ್ರೆ, ಈಕೆಗೆ ನಾನು ಒದ್ರೋದು ಕೇಳಿಸ್ತಾ ಇಲ್ಲ. ಇಲ್ಲಿಂದ ಆ ಕಡೆ ಹೋಗ್ಬೇಕಂದ್ರೆ ಇದು ಸಣ್ಣ ಬಾವಿನೂ ಅಲ್ಲ. ಏನಪ್ಪ ಮಾಡೋದು? ಸವಿತಾ! ಅಯ್ಯೋ ದೇವ್ರೆ, ಈಕೆಗೆ ಏನಾಗೈತಿ? ಈಕೆ ಅದಕ್ಕೆ ಹತ್ಕೊಂತ ಅಲ್ಲಿಂದ ಸಾಯಕ್ಕೆ ಬಂದಾಳ ಈಕೆ. ಓ ದೇವ್ರೆ, ಏನು ಮಾಡೋದೀಗ? ನನಗೆ ಬೇರೆ ಕೈಕಾಲೇ ಆಡ್ತಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಸವಿತಾ!